ವೀಕ್ಷಕರೇ, GBA ವಾರ್ಡ್ ವಾರ್ ವಿಶೇಷ ಕಾರ್ಯಕ್ರಮದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಸದಾ ಜನಜಂಗುಳಿ, ವ್ಯವಹಾರಕ್ಕೆ ಅತ್ಯುತ್ತಮವಾದ ಕ್ಷೇತ್ರ. ಸಾಕಷ್ಟು ಸವಾಲುಗಳು ಕೂಡ ಇದೆ. ಬೇರೆ ರಾಜ್ಯದವರು ಕೂಡ ಬಂದು ಮತದಾರರಾಗಿರುವಂಥ ಕ್ಷೇತ್ರ ಇದು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ BBMP ಅವಧಿಯಲ್ಲಿ 7 ವಾರ್ಡ್ಗಳಿತ್ತು. ಈಗ GBA ವ್ಯಾಪ್ತಿಯಲ್ಲಿ ಒಟ್ಟು 12 ವಾರ್ಡ್ಗಳು ಬರುತ್ತೆ. 2010ರ ಚುನಾವಣೆ ವೇಳೆ ಇದ್ದಂಥ ಶಾಸಕ ಇಲ್ಲಿ ಹೇಮಚಂದ್ರ ಸಾಗರ್ ಅವರು BJPಯಿಂದ. ಯಾಕೆ 2010 ತಗೋತೀವಿ ಅಂದರೆ 2010ರ ಸಂದರ್ಭದಲ್ಲಿ BBMP ಚುನಾವಣೆ ಆಗಿತ್ತು. ಹೀಗಾಗಿ 2008ರ ಚುನಾವಣೆಯಲ್ಲಿ ಹೇಮಚಂದ್ರ ಸಾಗರ್ ಅವರು BJPಯಿಂದ ಆಯ್ಕೆಯಾಗಿದ್ದರು. 2015ರ BBMP ಚುನಾವಣೆ ವೇಳೆ ಇದ್ದಂಥ ಶಾಸಕರು RV ದೇವರಾಜ್. 2015ರ BBMP ಚುನಾವಣೆಯಲ್ಲಿ BJP 3, ಕಾಂಗ್ರೆಸ್ 3, SDPI 1 ಸ್ಥಾನವನ್ನು ಗೆದ್ದಿತ್ತು. 2010ರ BBMP ಚುನಾವಣೆಯಲ್ಲಿ BJP 3, ಕಾಂಗ್ರೆಸ್ 3, ಇಂಡಿಪೆಂಡೆಂಟ್ 1 ಸ್ಥಾನವನ್ನು ಗೆದ್ದಿದ್ದರು. ಈಗ ಕಳೆದ ವಿಧಾನಸಭಾ ಚುನಾವಣೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಉದಯ್ ಗರುಡಾಚಾರ್ BJPಯಿಂದ 44.5% ಮತವನ್ನು ಪಡೆದಿದ್ದರೆ RV ದೇವರಾಜ್ ಕಾಂಗ್ರೆಸ್ಸಿಂದ 35.1% ಮತವನ್ನು ಪಡೆದಿದ್ದರು. ಇನ್ನು KGF ಬಾಬು ಪಕ್ಷೇತರವಾಗಿ ಸ್ಪರ್ಧಿಸಿ 16.2% ಮತವನ್ನು ಪಡೆದರು. KGF ಬಾಬು ಈ ಬಾರಿಯ BBMP ಚುನಾವಣೆಯಲ್ಲಿ ಕ್ರೂಷಿಯಲ್ ಆಗ್ತಾರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ವಿಚಾರದಲ್ಲಿ. ಅದನ್ನ ಮತ್ತೆ ಅಕ್ಷಯ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು 2013ರ ವಿಧಾನಸಭಾ ಚುನಾವಣೆಯಲ್ಲಿ RV ದೇವರಾಜ್ ಕಾಂಗ್ರೆಸ್ನಿಂದ 41.1% ಮತ ಪಡೆದಿದ್ದರು. ಉದಯ್ ಗರುಡಾಚಾರ್ BJPಯಿಂದ 29.1% ಮತವನ್ನು ಪಡೆದಿದ್ದರು. 2013ರ ವಿಧಾನಸಭೆ ಚುನಾವಣೆ ವೇಳೆ ಸೋತಿದ್ದಂಥ ಉದಯ್ ಗರುಡಾಚಾರ್ ಈಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಖಂಡಿತವಾಗಿ ಇದೊಂಥರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಆದಂಗೆ ಆಗ್ಬೋದು ಬಹುಶಃ. ಓಕೆ, ಯಾವುದು ಚಿಕ್ಕಪೇಟೆ ಯಾವ ಲೆಕ್ಕಾಚಾರದಲ್ಲಿ? ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಸಣ್ಣ ಅಂಕಿಅಂಶವನ್ನು ನೋಡೋಣ, ಆಮೇಲೆ ನೀವು ಇವರು KGF ಬಾಬು ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ರಿ. ಚಿಕ್ಕಪೇಟೆಯಲ್ಲಿ 2010ರಲ್ಲಿ ಕಾಂಗ್ರೆಸ್ಸು RV ಯುವರಾಜ್ ಸುಧಾಮ್ ನಗರ ಇವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಧರ್ಮರಾಯ ಸ್ವಾಮಿ ಟೆಂಪಲ್ ವಾರ್ಡ್ ಇಲ್ಲಿಂದ BJPಯಿಂದ ಪ್ರತಿಭಾ ಧನರಾಜ್ ಅವರು ಗೆದ್ದಿದ್ರು. ಸುನೇಕನಹಳ್ಳಿ DN ರಮೇಶ್ BJPಯಿಂದ. ಸಿದ್ದಾಪುರ ವಿಶ್ವೇಶ್ವರಪುರಂ VV ಪುರಂ ವಾನಿರಾವ್ BJPಯಿಂದ. ಸಿದ್ದಾಪುರದಿಂದ ಮುಜಾಹಿದ್ ಪಾಷಾ SDPIಯಿಂದ 2015ರಲ್ಲಿ. ಹೊಂಬೇಗೌಡ ನಗರ D ಚಂದ್ರಪ್ಪ ಕಾಂಗ್ರೆಸ್ನಿಂದ. ಜಯನಗರ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. 2010 ಮತ್ತು 2015ರ ಅಂಕಿಅಂಶದ ಫಲಿತಾಂಶದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ 2010ರಲ್ಲಿ ಕಾಂಗ್ರೆಸ್ ಗೆದ್ದಂತಹ ವಾರ್ಡ್ನಲ್ಲಿ 2015ರಲ್ಲಿ SDPI ಗೆಲ್ತು. ಹೌದು, ಮುಜಾಹಿದ್ ಪಾಷಾ ಗೆದ್ರು ಸಿದ್ದಾಪುರ ವಾರ್ಡ್ನಿಂದ. ಸೊ ಇದು ಸಹಜವಾಗಿಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಎಲೆಕ್ಷನ್ ಕಾಂಗ್ರೆಸ್ಗೆ ಟ್ರಬಲ್ ಕ್ರಿಯೇಟ್ ಮಾಡ್ತು ಅದೇ ಥರದ ಟ್ರಬಲ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಒಂದು. ಎರಡನೇದ್ದು ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ರಿ KGF ಬಾಬು ಅವರ ಬಗ್ಗೆ. KGF ಬಾಬು ಅವರನ್ನ 2023ರಲ್ಲಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ಟು ಕಣಕ್ಕಿಳಿಸ್ಬೇಕಿತ್ತು. ಅವರು ಕಾಂಗ್ರೆಸ್ಗಿಂತ ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ರು ಚಿಕ್ಕಪೇಟೆಯಲ್ಲಿ. ಮನೆ ಕಟ್ಟಿಸ್ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೇಳಿ. ಕಾಂಗ್ರೆಸ್ ಬಹುಶಃ KGF ಬಾಬು ಗೆದ್ದಿದ್ರೆ ಚಿಕ್ಕಪೇಟೆಗೆ ಗ್ಯಾರಂಟಿಗೆ ಒಂದು ದೊಡ್ಡ ಪ್ರಮಾಣದ ದುಡ್ಡು ಬೇಕಿತ್ತೇನೋ. ಹೌದೌದು, ಅಷ್ಟು ಗ್ಯಾರಂಟಿಗಳನ್ನು ಅವರೇ ಘೋಷಣೆ ಮಾಡಿಬಿಟ್ರು. ಅವ್ರಿಗೆ ಕ್ಯಾಂಡಿಡೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗ್ಲಿಲ್ಲ. ಹಂಗೆ ನೋಡಕ್ ಹೋದ್ರೆ KGF ಬಾಬು ಅವರು DKC ಅವರ ಆಪ್ತ. ಹೌದು, ಬೆಂಗಳೂರಲ್ಲಿ ನಡೆದಂಥ MLC ಎಲೆಕ್ಷನ್ ಅಲ್ಲೂ ನಿಲ್ತಾರ ಅವರು. ಹೌದು, MLC ಎಲೆಕ್ಷನ್ ನಲ್ಲಿ ನಿಂತು ಸೋಲ್ತಾರೆ. DK ಶಿವಕುಮಾರ್ ನನ್ನನ್ನು ರಾಜಕೀಯ ಕರ್ಕ ಬಂದಿದ್ದು ಅವ್ರು ಹೇಳಿದಕ್ಕೆ ನಿಂತ್ಕೊಂಡಿದ್ದೆ ಅಂತ ಹೇಳಿ ಅವ್ರು ಹೇಳಿದ್ರು. ಸೊ ಈ ಬಾರಿ ಅವಕಾಶ ಇದೆ. ದೇವರಾಜ್ ಅವರು ಇಲ್ಲ, ಈಗ RV ದೇವರಾಜ್ ಅವರು ನಿಧನರಾಗಿದ್ದಾರೆ. ಸೊ ಅವರ ಮಗ ಚಿಕ್ಕಪೇಟೆಯಲ್ಲಿ ಕಾಂಗ್ರೆಸ್ನ ಹಿಡಿತವನ್ನ ಹೊಂದಿದ್ದಾರೆ, ಯುವರಾಜ್ ಅವರು. ಸೊ ಅವರಿಗೆ ಈ ಬಾರಿ ಜವಾಬ್ದಾರಿ ಜಾಸ್ತಿ ಇದೆ. ಮತ್ತೆ ಇದು ಸ್ವಲ್ಪ ಫ್ಲಕ್ಚುಯೇಷನ್ಸ್, ನಾವು ಬೇರೆ ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಶಾಸಕರ ಬದಲಾವಣೆ ಕಂಡಂತಹ ಕ್ಷೇತ್ರಗಳಲ್ಲಿ ಚಿಕ್ಕಪೇಟೆ ಕೂಡ ಒಂದು. ಇನ್ನು ಚಿಕ್ಕಪೇಟೆಯಲ್ಲಿ ಬರುವಂಥ ಮುಂಚೆ BBMP ಅವಧಿಯಲ್ಲಿ ಇದ್ದ 7 ವಾರ್ಡ್ಗಳಿಗೆ 12 ಆಗಿದೆ. ಸಿಲ್ವರ್ ಜೂಬ್ಲಿ ಪಾರ್ಕ್ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಸಾಮಾನ್ಯ ಮಹಿಳೆ, DV ಗುಂಡಪ್ಪ ವಾರ್ಡು ಸಾಮಾನ್ಯ, ಹೊಂಬೇಗೌಡ ನಗರ ಸಾಮಾನ್ಯ, ಸೋಮೇಶ್ವರ ನಗರ ಸಾಮಾನ್ಯ, BHEL ಹಿಂದುಳಿದ ವರ್ಗ A, ಕನಕನಪಾಳ್ಯ ಸಾಮಾನ್ಯ ಮಹಿಳೆ, ವೆಂಕಟರೆಡ್ಡಿ ನಗರ ಸಾಮಾನ್ಯ, ಅಶೋಕ್ ಪಿಲ್ಲರ್ ಸಾಮಾನ್ಯ, VV ಪುರಂ ಸಾಮಾನ್ಯ, ಸುಂಕೇನಹಳ್ಳಿ ಸಾಮಾನ್ಯ ಮಹಿಳೆ, VV ಪುರಂ ಕೂಡ ಮಹಿಳೆ, ದೇವರಾಜ ಅರಸು ವಾರ್ಡ್ ಸಾಮಾನ್ಯರಿಗೆ. ನನಗೆ KGF ಬಾಬು ಬಗ್ಗೆ ಹೇಳ್ತಿರುವಾಗ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೆನಪಾಗೋದು ಭಾರಿ ಚಂದ. 100 ರೂಪಾಯಿ ದುಡಿಯೋದು ಭಾರಿ ಕಷ್ಟ ಸ್ವಾಮಿ,
500 ರೂಪಾಯಿ ದುಡಿಯೋಕ್ಕಂತೂ ಸರ್ಕಸ್ ಮಾಡಬೇಕು. 1000 ರೂಪಾಯಿ ದುಡಿಯೋದಕ್ಕೆ ಜೀವನನೇ ಸಾಕಾಗ್ಬಿಡುತ್ತೆ. ಲಕ್ಷ ಎಲ್ಲ ಕನಸು. ಹೆಂಗಾರು ಮಾಡಿ ಕೋಟಿ ದುಡಿದ್ಬಿಡಿ, ಅದು 100 ಕೋಟಿ ಆಗಿಬಿಡುತ್ತೆ ಅಂತಾರೆ. ನಿಜ. ಅದೇ ರೀತಿ ಬದುಕಿ ತೋರಿಸ್ತಿರುವಂಥ ಮನುಷ್ಯ. ಯಾಕೆ ಅವ್ರಿಗೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಮಾತು, ಮನಸ್ಸಲ್ಲಿರೋ ಮಾತು ನಾಲ್ಗೆಲ್ಲಿ ಬರೋ ವ್ಯತ್ಯಾಸ ಆಗ್ಬೋದು. ಬಟ್ ಮನುಷ್ಯ ತುಂಬ ಕಷ್ಟಪಟ್ಟಿದ್ದಾರೆ. ಕಾಂಗ್ರೆಸ್ನ ಕಟ್ಟಾಳು, ಬಟ್ ಅವಕಾಶ ಸಿಕ್ಕಿಲ್ಲ. ಚಿಕ್ಕಪೇಟೆ ಮುಗಿಸೋಣ. ಖಂಡಿತ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮತದಾರ ನೀವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ 17 GBA ವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲುವನ್ನು ದಾಖಲಿಸುತ್ತೆ, ಎಷ್ಟು ಸ್ಥಾನವನ್ನು ಗೆಲ್ಲಿಸುತ್ತೆ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.